ಸರ್, ರಸ್ತೆ ಪಕ್ಕದಲ್ಲಿ ಗಿಡ ನೆಡ್ತೀರಾ, ಅದು ನೆರಳು ಬರೋ ಸಮಯಕ್ಕೆ ಕೈ ಮೇಲೆ ಏನು ಬಂದು ತೆಗಿಬೇಕಾಗ್ತದೆ. ಅದಕ್ಕೆ ಮುನ್ನೆಚ್ಚರಿಕೆ ಕ್ರಮ ತಗೋಬೋದಲ್ಲ ಸರ್? ಅದೇ ಈಗ ರಸ್ತೆ ಇವೆಲ್ಲವೂ ಕೂಡ ಸೋಷಿಯಲ್ ಫಾರೆಸ್ಟ್ರಿ ವಿಂಗಲ್ಲಿ ಹೊಸದಾಗಿ ಪ್ರತಿ ವರ್ಷ ರಸ್ತೆ ಬದಿಯಲ್ಲಿ ನೆಡ್ತಕ್ಕಂಥದ್ದು ಅನ್ನೋದು ಇರುತ್ತೆ. ಒಂದು ಅಭಿವೃದ್ಧಿ ಅಂತಕ್ಕಂಥದ್ದು ಕೂಡ ಅವಶ್ಯಕತೆ ಇರುತ್ತೆ. ರೋಡ್ ವೈಡ್ನಿಂಗ್ ಮಾಡ್ತೇವೆ, ಈ ಥರ ಅಭಿವೃದ್ಧಿ ಕೆಲಸಗಳು ತಾವು ಹೇಳಿದಂಗೆ ಲೈನ್ಗಳು ಇವೆಲ್ಲ ಹೋಗ್ತವೆ. ಆದರೆ ಆದಷ್ಟು ಜಾಗರೂಕತೆಯಿಂದ ಆ ಥರದ ಹೋಗದಂತೆ ಸ್ವಲ್ಪ ಸ್ಥಳಾವಕಾಶವನ್ನು ಮಾಡಿಕೊಂಡು ಗಿಡಗಳನ್ನು ನೆಡುವಂಥದ್ದು ಇತ್ತೀಚಿನ ಪದ್ಧತಿ ಇದೆ. ಅನಿವಾರ್ಯ ಕಾರಣದಲ್ಲಿ ಹೋಗುತ್ತೆ ಅಂದರೆ ಖಂಡಿತವಾಗ್ಲೂ ಅದಕ್ಕೆ ಕಂಪನ್ಸೇಟ್ರಿ, ನಾನಾಗಲೇ ಹೇಳಿದೆ, ವರ್ಷಕ್ಕೆ 3 ರಿಂದ 4 ಲಕ್ಷ ಗಿಡಗಳನ್ನು ನೆಡುವಂಥ ಗುರಿ ವಾರ್ಷಿಕವಾಗಿ ಮಾಡ್ಕೊಂಡು ಬರ್ತಾ ಇರ್ತೀವಿ ಅಂತ. ಸೊ ಅದರ ಭಾಗವಾಗಿ ಮಾಡ್ತೇವೆ. ಬಟ್ ಇಲ್ಲಿ ಏನಂದರೆ ಗಿಡ ನೆಡೋದಷ್ಟೇ ಅಲ್ಲ, ಅವುಗಳನ್ನು ಸಂರಕ್ಷಿಸ್ಕೊಂಡು 3 ವರ್ಷ ಕಾಪಾಡ್ಕೊಳ್ಳೋ ಅಂಥದ್ದು, ಆ ಮಾಹಿತಿಯನ್ನು ಜನಸಾಮಾನ್ಯರಿಗೆ ಇಂತಿಂಥ ಊರುಗಳಲ್ಲಿ ಇಂತಿಂಥದ್ದು ಹಾಕಿದ್ದೀವಿ, ಹಿಂಗಿದೆ, ಅದನ್ನು ನೀವು ಕೈ ಜೋಡಿಸಿ ಸಂರಕ್ಷಿಸ್ಕೊಳ್ಬೇಕು ಅಂತಕ್ಕಂಥದ್ದು ಭಾಳ ಮುಖ್ಯ. ಈಗ ಶಾಲೆನಲ್ಲಿ ಹಾಕಿದ್ರೆ ಒಂದೊಂದು ಗಿಡನ 3 ಮಕ್ಕಳಿಗೆ ನಾವು ಅಲೊಕೇಶನ್ ಮಾಡಿ ಅವರು ವಾರಕ್ಕೆ 2 ಸರಿ 3 ಸರಿ ತಮ್ಮ ಕುಡಿಯೋ ನೀರಿನ ಬಾಟ್ಲುಗಳಲ್ಲೇ ನೀರು ಹಾಕ್ಬೋದು. ಸೊ ಈ ರೀತಿ ಈ ಎಲ್ಲ ಆವರಣಗಳಲ್ಲಿ ಯಾಕೆ ಮಾಡ್ತಾ ಇದ್ದೀವಿ, ಎಲ್ಲೆಲ್ಲಿ ರಕ್ಷಣೆ ಇದೆ ಅಲ್ಲಿ ಯಾಕೆ ಮಾಡ್ತಾ ಇದ್ದೀವಿ ಅಂದರೆ ಇಲ್ಲಿ ಅನೇಕ ಮಕ್ಕಳು, ವಿದ್ಯಾರ್ಥಿಗಳು, ಇತರೆ ಸಿಬ್ಬಂದಿ ವರ್ಗದವರು ಎಲ್ಲರೂ ಕೂಡ ಇರ್ತಾರೆ, ಸಂರಕ್ಷಣೆಗೆ ಸಹಕಾರಿಯಾಗುತ್ತೆ ಅಂತಕ್ಕಂಥದ್ದು. ಸೊ ಹಾಗಾಗಿ ಒಟ್ಟಾರೆ ನಮಗೆ ಏನು ಸಾಹೇಬರಿಗೆ ಹೇಳಿದ್ರು, ಅದು ಮರ ಆಗಬೇಕು, ಪರಿಸರಕ್ಕೆ ತನ್ನ ಕೊಡುಗೆಯನ್ನು ಕೊಡುವಂಥ ಸ್ಥಿತಿಗೆ ತಲುಪಬೇಕು, ಅದು ನಮ್ಮ ಮೂಲ ಆಶಯ. ಸೊ ಹಾಗಾಗಿ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ.